ಹಲೋ ನಮಸ್ಕಾರ ಸ್ನೇಹಿತರೆ. ಚಾರುಗೆ ವೈಶಾಖ ಸತ್ಯ ಗೊತ್ತಾಯ್ತು. ಆಕೆ ಪ್ರೆಗ್ನೆಂಟ್ ಅಲ್ಲ ಅನ್ನೋ ಸತ್ಯ ರಿವೀಲ್ ಆಗ್ತದೆ. ಜೊತೆಗೆ ಇಲ್ಲಿ ರಾಮಾಚಾರಿ ಸತ್ಯ ಹೇಳ್ಬಿಟ್ಟ. ರಾಮಾಚಾರಿಯ ಪ್ರತಿಜ್ಞೆ ಏನು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ತನ್ನ ಮನೆಯವರೆಲ್ಲರನ್ನೂ ಕರ್ಕೊಂಡಿದ್ದ ಅಲ್ಲಿ ಹೋಗಿ ಕೃಷ್ಣನ್ಗೆ ತಿಥಿ ಮಾಡೋ ಕಾರ್ಯಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಇಲ್ಲಿ ಮನೆಯವರು ಎಲ್ಲರೂ ಕೂಡ ಒಪ್ಕೊಂಡೇ ಹೋಗ್ತಾರೆ. ಆದರೆ ಅಲ್ಲಿ ಸತ್ಯ ರಿವೀಲ್ ಆಗೋ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಬಿಕಾಸ್ ಪೊಲೀಸ್ ಅವ್ರು ಬರ್ತಾರೆ. ಪೊಲೀಸ್ ಅವ್ರು ನೋಡಿದ್ದೆ ಏನು ನಡೀತಿದೆ ಅಲ್ಲಿ, ಮೊದಲು ಹೋಗಿ ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಹೋಗಿ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಅದರ ನಡುವೆ ಈ ಕಡೆ ಪೊಲೀಸ್ ಅವ್ರನ್ನ ನೋಡ್ತಿದ್ದಾಗೆ ಭಯ ಶುರು ಆಗ್ತಾ ಇದೆ. ಈ ಕಡೆ ರಾಮಾಚಾರಿಗೆ ಏನಪ್ಪ ಇದು, ಪೊಲೀಸ್ ಅವ್ರು ಬಂದು ಸತ್ಯ ಹೇಳಿದ್ರೆ ಏನು ಮಾಡೋದು ಅಂತ. ಅದಕ್ಕೆ ಸರಿಯಾಗಿ ಪೊಲೀಸ್ ಅವ್ರು ಬಂದಿದ್ದೆ, ಏನು ಮಾಡ್ತಿದ್ರ ಇಲ್ಲಿ ಅಂತ ಕೇಳ್ತಿದ್ರೆ, ಏನು ಮಾಡ್ತಿದ್ದೀವಿ, ಪೂಜೆ ಮಾಡ್ತಿದ್ದೀವಿ ಸರ್, ಸತ್ತು ಹೋಗಿದ್ರಲ್ವಾ ಇಲ್ಲಿ ಅದಕ್ಕೆ ಅಂದಾಗ, ಹೌದೌದು ಇವತ್ತು ಬಂದಿದ್ರಲ್ಲ ನೀವು, 3 ದಿನದಿಂದ ಸತ್ತು ಹೋದವರು ಯಾರು ಅಂತ ಪೇಪರ್ ಎಲ್ಲ ಹಾಕ್ಸಿದ್ರು, ಯಾರು ಕೂಡ ಬರಲೇ ಇಲ್ಲ, ಅರ್ಧಂಬರ್ಧ ಕೊಳ್ತೆ ಹೋಗಿತ್ತು. ನಾವೇ ಯಾರ ಸಂಘಟನೆ ಅವರ ಸಹಾಯ ತಗೊಂಡು ಈ ಒಂದು ಬಾಡಿನ ದಫನ್ ಮಾಡಿದ್ವಿ. ಇವಾಗ ಬಂದಿದ್ರಲ್ಲ ನೀವು ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ದಾರೆ ಪೊಲೀಸ್ ಅವರು? 3 ವರ್ಷದ ಮಗು ಅಲ್ವಾ ಸತ್ತೋಗಿದ್ದು, ಇವ್ರು ನೋಡಿದ್ರೆ ಹಾಗೆ ಹೀಗೆ ಅಂತ ದೊಡ್ಡವ್ರ ಥರ ಮಾತಾಡ್ತಿದ್ದಾರೆ ಅಂದಾಗ ಕೊಲೆ ಆಗಿತ್ತು ರೀ ಅವ್ರದ್ದು ಅಂತ ಪೊಲೀಸ್ ಅವ್ರು ಹೇಳ್ತಾರೆ. ಇದರಿಂದಾಗಿ ಗಾಬರಿ ಆಗುತ್ತೆ, ಕೊಲೆನ ಹಾಗೆ ಹೀಗೆ ಅಂತ ಏನು ಮಾತಾಡ್ತಿದ್ದಾರೆ ರಾಮಾಚಾರಿ ಪೊಲೀಸ್ ಅವರು. ಹಾಗಿದ್ರೆ ಏನಿದು, ಇಲ್ಲಿ ಸತ್ತಿರೋದು ಯಾರು ಅಂತ ಕೇಳ್ತಿದ್ರೆ, ಅದು ಅಪ್ಪ ಅವ್ರು ಹೇಳ್ತಿರೋದು ನಿಜಾನೇ ಅಂತ ಸತ್ಯ ಹೇಳ್ಬಿಡ್ತಾನೆ ರಾಮಾಚಾರಿ. ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಅಪ್ಪ ಅವ್ರು ಹೇಳ್ತಿರೋದು ನಿಜ, ಇಲ್ಲೇ ಬೇರೆ ಯಾರೋ ಕೊಲೆ ಆಗಿ ಸತ್ತಿದ್ರು ಅನ್ಸುತ್ತೆ, ಅವರು ಅಲ್ಲಿದ್ದಾರೆ, ಅವರು ಅದನ್ನು ತಪ್ಪು ತಿಳ್ಕೊಂಡು ಇಲ್ಲಿ ಬಂದು ಕೇಳ್ತಿದ್ದಾರೆ. ನಂತರ ಇಲ್ಲಿ ರಾಮಾಚಾರಿ, ಸರ್ ನೀವು ಹೇಳ್ತಿರೋದು ಅಲ್ಲಿ ಯಾರೋ ಸತ್ತಿರೋದು ಇರಬಹುದು, ಇಲ್ಲಿ ಅವರೆಲ್ಲ ಸತ್ತಿದ್ದು, ಇದೇ ಬೇರೆ ಜಾಗ ಅಂತ ಹೇಳ್ತಿದ್ರೆ, ಇಲ್ಲ ನಮಗೆ ತುಂಬಾನೇ ಚೆನ್ನಾಗಿ ಗೊತ್ತು, ಇಲ್ಲಿ ಸತ್ತಿದ್ದು ಅವರೇ, ಇಲ್ಲೇ ನಾವು ದಫನ್ ಮಾಡಿದ್ವು ಅಂತಿದ್ದಾರೆ, ದಯವಿಟ್ಟು ಬನ್ನಿ ಸರ್, ನೀವು ತಪ್ಪು ತಿಳ್ಕೊಂಡಿದ್ರ ಅಂತ ಹೇಳಿ ರಾಮಾಚಾರಿ ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟ ತಕ್ಷಣ ಈ ಕಡೆ ಅಪ್ಪ ಕೋದಂಡವ್ರು ಎಲ್ಲರೂ ಕೂಡ ರಾಮಾಚಾರಿ ಯಾಕೆ ಪೊಲೀಸ್ ಅವ್ರನ್ನ ಅಲ್ಲ ಕರ್ಕೊಂಡು ಹೋದ, ಏನು ಮಾತಾಡ್ಲಿಕ್ಕೆ ಅಂತ ಹೇಳಿ ಅನ್ಕೋತಾ ಇದ್ದಾರೆ. ಅಲ್ಲಿ ಪೊಲೀಸ್ ಅವ್ರ ಹತ್ರ ಹೋಗಿದ್ದೆ, ಸರ್ ದಯವಿಟ್ಟು ಸರ್ ಅರ್ಥ ಮಾಡ್ಕೊಳ್ಳಿ ಅಂದಾಗ, ನೀನೇ ಅಲ್ವಪ್ಪ ಅವತ್ತು ಆ ಸತ್ತು ಹೋಗಿರೋ ಹುಡುಗ ನನ್ನ ತಮ್ಮ ಅಂತ ಹೇಳಿ ಬಂದು ಬಟ್ಟೆ ಎಲ್ಲ ತೊಗೊಂಡು ಹೋಗಿದ್ದು, ಇವತ್ತು ನೋಡಿದ್ರೆ ಏನು ಮಾಡ್ತಿದ್ರ ಇಲ್ಲಿ ಅಂದಾಗ, ದಯವಿಟ್ಟು ಸರ್ ನನ್ನ ತಮ್ಮನಿಗೆ ಪೂಜೆ ಮಾಡೋಕೆ ಬಂದಿದ್ದೀವಿ, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ, ನನಗೆ ಅರ್ಥ ಆಗತ್ತೆ, ನೀವು ಹೇಳ್ತಿರೋದು ನಿಜಾನೇ, ಅವ್ನು ನನ್ನ ತಮ್ಮನೇ, ಆದರೆ ನಮ್ಮ ಮನೇಲಿ ಯಾರಿಗೂ ಕೂಡ ಈ ವಿಷಯ ಗೊತ್ತಿಲ್ಲ ಸರ್, ಅವ್ನು ಸತ್ತು ಹೋಗಿದ್ದಾನೆ ಅನ್ನೋ ವಿಷಯ ಗೊತ್ತಾದರೆ ಖಂಡಿತ ಆಘಾತನ ತೊಡ್ಕೊಳ್ಳೋಕೆ ಅವರಿಂದ ಆಗೋದಿಲ್ಲ ಸರ್, ಅದಕ್ಕೋಸ್ಕರನೇ ನಾನು ಸುಳ್ಳು ಹೇಳಿರೋದು ಸರ್, ದಯವಿಟ್ಟು ಈ ಸತ್ಯನ ಅವ್ರ ಹತ್ರ ಹೇಳ್ಬೇಡಿ ಸರ್, ನಮ್ಮ ತಮ್ಮ ಅಯೋಧ್ಯೆಗಂತ ಹೊರಟಿದ್ದ, ಆ ಒಂದು ದಾರಿಲಿ ಈ ರೀತಿ ಘಟನೆ ಸಂಭವಿಸ್ಬಿಟ್ಟಿದೆ, ನಮ್ಮ ಮನೆಯವರೆಲ್ಲ ಅಯೋಧ್ಯೆಗೆ ಹೋಗಿದ್ದಾನೆ, ಮಗ ಬರ್ತಾನೆ ಅಂತ ಅನ್ಕೊಂಡಿದ್ದಾರೆ, ಅವ್ರಿಗೆ ಆಘಾತ ಆಗುತ್ತೆ ಸರ್ ಅಂತ ಅನ್ಕೋತಿದ್ದಾಗೆ, ಏನಿದು ರಾಮಾಚಾರಿ ಅವ್ರ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಿದ್ದಾನಲ್ಲ, ಕೈ ಮುಗ್ದು ಕೇಳ್ಕೊತಿದ್ದಾನಲ್ಲ ಅಂತ ಕೋದಂಡವರು ಅನ್ಕೊಂಡಿದ್ದೆ, ಏನಾಗ್ತಿದೆ ಬನ್ನಿ ನೋಡೋಣ ಅಂತ ಹೇಳಿ ಎಲ್ಲರೂ ಕೂಡ ರಾಮಾಚಾರಿ ಪೊಲೀಸ್ ಅವ್ರ ಹತ್ರ ಬರ್ತಾರೆ. ಅಷ್ಟರಲ್ಲಿ ಬಂದ್ಬಿಡಪ್ಪ ನೀನು ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ ಕಾನ್ಸ್ಟೇಬಲ್ಸ್. ಅವ್ರ ಯಾಕೆ ರಾಮಾಚಾರಿ ನಿನ್ನನ್ನು ಪೊಲೀಸ್ ಸ್ಟೇಷನ್ ಕರೀತಿದ್ರು ಅಂದಾಗ, ಅಂದರೆ ಅವತ್ತು ಅಲ್ಲಿ ಯಾರೋ ಕೊಲೆ ಆಗಿತ್ತು ಅಂದ್ರಲ್ವಾ, ಅದ್ರ ಬಗ್ಗೆ ಮಾಹಿತಿ ಕೇಳೋಕೆ ಯಾರ್ಯಾರಿದ್ರು ಎಲ್ಲರನ್ನ ಕೂಡ ಪೊಲೀಸ್ ಸ್ಟೇಷನ್ಗೆ ಕರೀತಿದ್ದಾರೆ ಅಷ್ಟೇ, ಬನ್ನಿ ಕಾರ್ಯ ಮುಂದುವರ್ಸೋಣ ಅಂತ ಹೋಗಿ ಕಾರ್ಯ ಮುಂದುವರ್ಸಕ್ಕೆ ಹೋಗ್ತಾರೆ. ನಂತರ ಇಲ್ಲಿ ಪೂಜೆ ಎಲ್ಲ ಆಗತ್ತೆ. ನಂತರ ಬೂದಿನ ಒಂದು ಮಡಿಕೆಗೆ ಹಾಕೋತಾರೆ. ಯಾಕೆ ರಾಮಾಚಾರಿ ಇದು ಅಂದಾಗ, ಪಶ್ಚಿಮ ವಾಹಿನಿಗೆ ಬಿಡೋಕೆ ಅಂದಾಗ, ನೀನು ತುಂಬಾನೇ ಅತಿ ಆಗ್ತಿದೆ ರಾಮಾಚಾರಿ, ನಮ್ಮನ್ನೆಲ್ಲ ಒಪ್ಸಿ ಶಾಸ್ತ್ರ ಮಾಡಬೇಕು ಅಂತ ಕರ್ಕೊಂಡು ಬಂದೆ, ಈಗ ನೋಡಿದ್ರೆ ವಾಹಿನಿಗೆಲ್ಲ ಬಿಡಬೇಕು ಪಶ್ಚಿಮ ವಾಹಿನಿಗೆ ಅಂತಿದ್ಯಾ, ಇದು ಎಲ್ಲ ತುಂಬ ಅತಿ ಆಯಿತು ಅನ್ನಿಸ್ತಿಲ್ವಾ ಅಂದಾಗ, ಅಯ್ಯೋ ಕೋದಂಡ ಇಷ್ಟೇ ಮಾಡಿದ್ದೀವಂತೆ, ಪಾಪ ರಾಮಾಚಾರಿ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತಾರೆ, ಅದನ್ನು ಕೂಡ ಮಾಡೋಣ, ಅದರಲ್ಲಿ ಏನಿದೆ ಅಂತ ಹೇಳ್ತಾರೆ. ಯಾವಾಗಪ್ಪ ಬಿಡೋದು ಅಂದಾಗ, ಇದಕ್ಕಿನ್ನೂ ಕಾಲ ಬರಬೇಕಪ್ಪ ಅಂತ ಹೇಳ್ತಿದ್ದಾರೆ. ಈ ಕಡೆ ರಾಮಾಚಾರಿ ಮನಸ್ಸಲ್ಲೇ ಅನ್ಕೋತಿದ್ದಾರೆ, ಎಷ್ಟು ಸತ್ಯಗಳು ಗುಟ್ಟುಗಳು ಹೊರಗಡೆ ಬರಬೇಕಾಗಿದೆ, ನನ್ನ ತಮ್ಮನ ಸಾವಿಗೆ ಕಾರಣ ಆದ ಇವ್ರು ಎಲ್ರಿಗೂ ಕೂಡ ಪಾಠ ಕಲಿಸ್ಬೇಕಾಗಿದೆ, ದುಷ್ಟರ ಸಂಹಾರ ಆಗಬೇಕಾಗಿದೆ, ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಈ ಅಸ್ಥಿನ ನಾನು ಪಶ್ಚಿಮ ವಾಹಿನಿಗೆ ಬಿಡುವುದಿಲ್ಲ ಅಂತ ಹೇಳಿ ತನ್ನ ತಮ್ಮನ ಸಾವಿಗೆ ಕಾರಣ ಆದ ಅವರ ನರಸಿಂಹನ ಅವತಾರ ತಾಳಿ ಬುದ್ಧಿ ಕಲಿಸೋಕೆ ಸಿದ್ಧವಾಗ್ತದಾನೆ ರಾಮಾಚಾರಿ. ನಂತರ ಇಲ್ಲಿ ಚಾರು ವೈಶಾಖನ ರೆಡ್ ಹ್ಯಾಂಡಾಗಿ ಸಿಕ್ಬಿಡ್ಸೋಕೆ ರೆಡಿ ಆಗಿದ್ದಾಳೆ. ಇಲ್ಲಿ ವೈಶಾಖ ಅಂತೂ ನಡ್ಕೋಗ್ತಾಳೆ, ಆದರೂ ಕೂಡ ಏನೋ ಸುಳ್ಳು ಹೇಳಿ ಬಚಾವಾಗ್ತಾಳೆ, ಹಲ್ಲಿಗಿಲ್ಲಿ ಹಾಗೆ ಹೀಗೆ ಅಂತ. ಚಾರು ಅಂತೂ ನೋಡ್ತೀಯ ಚಾರು, ನೀನು ಅರ್ಜೆಂಟ್ ಅಲ್ವಾ, ಏನು ಮಾತಾಡ್ತೀನಿ ಅನ್ನೋದನ್ನ ಕೇಳಿಸ್ಕೊಳ್ದೆ ಬಡಬಡ ಅಂತ ಎಲ್ಲ ಕೂಡ ಮಾತಾಡ್ಬಿಡ್ತೀಯ ಅಲ್ವಾ ಅಂತ ವೈಶಾಖ ಹೇಳ್ತಿದ್ರೆ, ಅದಕ್ಕೆಲ್ಲ ಕಾರಣ ನೀನೇನ, ನಾನು ಕೇಳಿದಾಗ ಹೇಳಿದ್ರೆ ಸರಿ ಇರ್ತಿತ್ತು, ಉಸಿರು ನಿಲ್ಸಿ ಮಾತಾಡಿದ್ರೆ ಯಾರಿಗೆ ಡೌಟ್ ಬರೋದಿಲ್ಲ ಹೇಳುವ
ಅಂತ ಹೇಳ್ತಿದ್ದಾರೆ. ನಂತರ ಹೋಗಮ್ಮ ನೀನು ಬಸ್ರಿ ಹೆಂಗಸು ಈ ರೀತಿ ಎಲ್ಲ ಎಲ್ಲೆಲ್ಲೋ ನಿಂತ್ಕೋಬಾರ್ದು, ಆಮೇಲೆ ಬಾವ್ಲಕ್ಕಿ ಬಂದರೆ ಮಗುಗೆ ತೊಂದರೆ ಆಗ್ಬಿಡತ್ತ, ಈಗ ಹಲ್ಲಿ ತಲೆಗೆ ಬಿದ್ದಿದೆ ಅಲ್ವಾ, ಹೋಗ್ಬಿಟ್ಟು ದೇವ್ರಿಗೆ ದೀಪ ಹಚ್ಚು ಎಲ್ಲ ಕೂಡ ಸರಿ ಹೋಗುತ್ತೆ ಕೇಳ್ಕೊ ಅಂತಿದ್ದಾಗೆ ಹೇಗಪ್ಪ ದೀಪ ಹಚ್ಚಲಿ, ಪೀರಿಯಡ್ ಆಗಿದೆ ನೀ ಏನು ಮಾಡಲಿ, ನಾನು ಹೊರಗಡೆ ಆಗಿದ್ದೇನಲ್ಲ ಅಂತ ಅನ್ಕೊಂಡು ಟೆನ್ಷನ್ ಮಾಡ್ಕೋತಿದ್ದಾರೆ. ಈ ಕಡೆ ಚಾರು ಅಕ್ಕ ಬಾ ಅಕ್ಕ ನಾನೇ ಕರ್ಕೊಂಡು ಹೋಗ್ತೀನಿ ಅಂದಾಗ ನಾನೇ ಪೂಜೆ ಮಾಡ್ತೀನಿ ಬಿಡು ಚಾರು ಅಂದಾಗ ಇಲ್ಲ ಅಕ್ಕ ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಅದರಲ್ಲಿ ಏನಿದೆ ಅಂತ ಹೇಳಿ ಕರ್ಕೊಂಡು ಬರ್ತಿದ್ದಾರೆ. ಈ ಕಡೆ ನನಗೆ ತುಂಬ ಕೆಲಸ ಇದೆ ಅದನ್ನೆಲ್ಲ ನಾನು ಮಾಡಿದ್ಮೇಲೆ ದೀಪ ಹಚ್ತೀನಿ ಅಂತ ವೈಶಾಖ ಹೇಳ್ತಿದ್ರು. ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅಕ್ಕ ನೀನು ರೆಸ್ಟ್ ತಗೋ, ಈಗ ಮೊದಲು ಪೂಜೆ ಮಾಡು ಬಾ ಅಂತ ಹೇಳ್ತಿದ್ರೆ, ನೀನು ಶ್ರೀಮಂತರ ಮನೆ ಹುಡುಗಿ ಇದನ್ನೆಲ್ಲ ನೀನು ಮಾಡೋಕ್ಕಾಗತ್ತಾ ಅಂದಾಗ ಏನಕ್ಕ ಅದು ಆಗ ಈಗಲ್ಲ, ಈಗ ನಾನು ನಿನ್ನ ಈ ಮನೆ ಕೆಲಸ ಎಲ್ಲ ನಾನೇ ಮಾಡೋದು, ನಿನ್ನ ಕೆಲಸ ಕೂಡ ನಾನೇ ಮಾಡೋದಲ್ವಾ, ಇದೇನು ನನಗೆ ಹೆಚ್ಚಾಗೋದಿಲ್ಲ, ಸುಮ್ಮನೆ ಬಾ ಇಲ್ಲಿ ಅಂದಾಗ ಇವಳು ನನ್ನ ಬಿಡುವುದಿಲ್ಲ ಅಂತ ಅನ್ನಿಸ್ತಿದೆ. ಖಂಡಿತ ಇವಳು ನನ್ನ ಹುರಿದು ಮುಕ್ಬಿಡ್ತಾಳೆ, ವಿಷಯ ಗೊತ್ತಾದರೆ ಏನಪ್ಪಾ ಮಾಡಲಿ ತಪ್ಪಿಸ್ಕೊಳ್ಳೋಕೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ವೈಶಾಖ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ದೇವರ ಮನೆ ಇನ್ನೇನೋ ಬಂದೇ ಬಿಡುತ್ತೆ. ತಕ್ಷಣ ಇಲ್ಲಿ ವೈಶಾಖ ಒಂದೇ ಕ್ಷಣಕ್ಕೆ ತಲೆ ಸುತ್ತು ಬಿದ್ದವಳಾಗೆ ಬಿದ್ದುಬಿಡ್ತಾಳೆ. ತಕ್ಷಣ ಅಕ್ಕ ಏನಾಯ್ತಕ್ಕ ನಿನಗೆ, ದಯವಿಟ್ಟು ಎದೇಳು ಅಂತ ಚಾರು ರಿಕ್ವೆಸ್ಟ್ ಮಾಡ್ತಾ ಇದ್ರು ಕೂಡ ಇಲ್ಲಿ ಎಚ್ಚರ ಆದರೆ ನನ್ನ ಕತೆ ಮುಗೀತು, ನನ್ನ ಕರ್ಕೊಂಡೋಗಿ ದೇವ್ರ ಮನೇಲಿ ನಿಲ್ಲಿಸ್ಬಿಡ್ತೀಯ, ನಾನಂತೂ ಎಚ್ಚರ ಆಗೋದಿಲ್ಲ ಅಂತ ಹೇಳಿ ಎಚ್ಚರ ಆಗದೆ ಸುಮ್ಮನೆ ನಾಟಕ ಮಾಡ್ತಿದ್ದಾಳೆ ಇಲ್ಲಿ ವೈಶಾಖ. ಅಕ್ಕ ದಯವಿಟ್ಟು ಎದೇಳು ಏನಾಯ್ತು ನಿನಗೆ ಅಂತದಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಮಾಡ್ಕೋತಾರೆ ವೈಶಾಖ. ನಂತರ ತಲೆ ಸುತ್ತು ಬರ್ತದೆ, ಅದಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಏನು ಮಾಡಲಿ ಪೂಜೆನೇ ಮಾಡೋಕೆ ಆಗ್ತಿಲ್ವಲ್ಲ, ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಅಂದಾಗ ಅಯ್ಯೋ ನೀನು ಯಾಕಕ್ಕ ಅಷ್ಟೊಂದು ಸ್ಟ್ರೈನ್ ತಗೋತೀಯ, ಏನೂ ಕೂಡ ಆಗೋದಿಲ್ಲ ಬಾ ಅನ್ಸುತ್ತೆ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಪೂಜೆ ಮಾಡುವಂತೆ ಅಂದಾಗ ಇಲ್ಲ ಚಾರು ನನ್ನಿಂದ ಅಲ್ಲಿ ತನಕ ಕೂಡ ನಡೆಯೋಕೆ ಆಗ್ತಿಲ್ಲ, ನನಗೇನೂ ಕೂಡ ಆಗ್ತಿಲ್ಲ, ನಾನು ರೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸರಿ ಆಯಿತು ಬಾಕ ರೆಸ್ಟ್ ತಗೊಳ್ಳುವಂತೆ ಅಂದಾಗ ಆದರೆ ಪೂಜೆ ಮಾಡಬೇಕಿತ್ತಲ್ವ, ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆಗಲ್ಲ ತಾನೆ ಅಂದಾಗ ಅಯ್ಯೋ ಅಕ್ಕ ಏನೂ ಆಗೋದಿಲ್ಲ, ಈ ಮನೆ ಸೊಸೆ ಇಬ್ಬರು ಕೂಡ, ನಾನು ನಿನ್ನ ಪರವಾಗಿ ಪೂಜೆ ಮಾಡ್ತೀನಿ ನೀನೇನು ಕೂಡ ಯೋಚನೆ ಮಾಡಬೇಡ ಅಂತ ಇಲ್ಲಿ ಚಾರು ಹೇಳಿ ವೈಶಾಖನ ಕರ್ಕೊಂಡು ರೂಮಲ್ಲಿ ಕರ್ಕೊಂಡು ಹೋಗಿ ಮಲಗಿಸ್ತಾರೆ. ಆದರೆ ಇಲ್ಲಿ ವೈಶಾಖನ ನೋಡಿದ ಇಲ್ಲಿ ಚಾರುಗೆ ಅನುಮಾನ ಬರ್ತದೆ, ಖಂಡಿತ ಅಕ್ಕ ಸುಳ್ಳು ಹೇಳ್ತಿದ್ದಾಳೆ ನಾಟಕ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತದೆ. ದೇವ್ರ ಮನೆಗೆ ಹೋಗಬೇಕು ಅಂತ ಅನ್ಕೋತಿದ್ದಾಗೆ ನಾಟಕ ಮಾಡೋಕೆ ಶುರು ಮಾಡಿಬಿಟ್ಲು. ಅಲ್ಲಿ ತನಕ ಚೆನ್ನಾಗಿದ್ದವಳು ತಲೆ ಸುತ್ತ ಬಂತು ಅಂದ್ರೆ ಖಂಡಿತ ಏನೋ ನಾಟಕ ಮಾಡ್ತಿದ್ದಾಳೆ, ಯಾಕೆ ಮಾಡ್ತಿದ್ದಾಳೆ, ಏನು ವಿಷಯ ಮುಚ್ಚಿಡೋಕೆ ಅನ್ನೋದನ್ನ ತಿಳ್ಕೊಳ್ಳೇಬೇಕು ಅನ್ಕೊಂಡಿದ್ದ. ಕ್ಯಾಲೆಂಡರ್ ನೋಡ್ತಾಳೆ, ಪ್ರತಿ ತಿಂಗಳಲ್ಲೂ ಕೂಡ 30 ಅಂತ ಸೈಕಲ್ನ ಮಾರ್ಕ್ ಮಾಡಿರ್ತಾರೆ. ಅದನ್ನ ನೋಡಿದ ಚಾರುಗೆ ಗಾಬರಿ ಆಗುತ್ತಾ, ಈಗಲೂ ಕೂಡ 32 ಬಾರಿ ಸ್ನಾನ ಮಾಡಿದಾಳೆ ಅಂದ್ರೆ ಅಕ್ಕ ಹೊರಗಡೆ ಆಗಿದ್ದಾಳೆ, ಹಾಗಿದ್ರೆ ಅಕ್ಕ ಸುಳ್ಳು ಹೇಳ್ತಿದ್ದಾಳೆ, ಇದನ್ನ ತಿಳ್ಕೊಬೇಕು ಅಂತ. ನಂತರ ಮನೆಗೆ ಬಂದು ಎಲ್ಲಾ ರೀತಿ ಪ್ರೋಕ್ಷಣೆ ಮಾಡ್ತಿದ್ದಾನೆ. ಈ ಕಡೆ ರಾಮಾಚಾರಿ, ಈ ಕಡೆ ವೈಶಾಖ ಕೂಡ ಇದ್ದಾಳೆ. ಯಾರೋ ಸತ್ತಿರೋದಕ್ಕೆ ಇಷ್ಟೆಲ್ಲ ಮಾಡ್ಬೇಕಾ ಅಂತ ಕೇಳ್ತಿದ್ದಾಳೆ. ಅಷ್ಟರಲ್ಲಿ ರಾಮಾಚಾರಿ ಮನ್ಸಿಗೆ ನೆಮ್ಮದಿ ಸಿಗುತ್ತೆ, ಅಂದ್ರೆ ಪಾಪ ಅವನ ಕೈಯಲ್ಲಿ ಜೀವ ಹೋಯ್ತಂತೆ ಅಂತ ಮನೆಯವರು ಎಲ್ಲರೂ ಕೂಡ ಹೇಳ್ತಾರೆ. ಅದಾದ ನಂತರ ಚಾರು ಪ್ರೆಗ್ನೆಂಟ್ ಲೇಡೀಸ್ಗೆ 2 ಬಾರಿ ನಾಡಿ ಮಿಡಿತ ಕೇಳಿಸುತ್ತಂತೆ, ಡಬಲ್ ಟೈಮ್ ಅಂತ ಅನ್ಕೊಂಡಿದ್ದೆ. ಈ ಕಡೆ ಕೈ ನೋಡಿದ್ರೆ ಹಿಡಿದು ಗೊತ್ತಾಗುತ್ತೆ ಅನ್ಕೊಂಡಿದ್ದು ಚಾರು ವೈಶಾಖ ಕೈ ಬಂದು ಇಟ್ಕೋತಾಳೆ. ಯಾಕೆ ಏನು ಅಂದ್ರೆ ಅಕ್ಕ ಬಳೆಗಳು ಹಾಕಿದ್ಲಲ್ವ ಹೇಗಿದೆ ಅಂತ ನೋಡ್ಲಿಕ್ಕೆ ಅಂತ ಹೇಳ್ತಿದ್ದಾಳೆ ಸುಳ್ಳನ್ನ. ಈ ಕಡೆ ಚಾರು ಶ್ರುತಿಗೆ ಕೇಳಿದಾಗ ತಕ್ಷಣ ಈ ಕಡೆ ವೈಶಾಖ ಕೈನ ಇಟ್ಕೊಂಡಿದ್ದೆ. ಈ ಕಡೆ ನಾಡಿ ಮಿಡಿತ ಚೆಕ್ ಮಾಡ್ತಿರೋ ಚಾರಿಗೆ ಗೊತ್ತಾಗೇ ಬಿಡುತ್ತೆ ಇಲ್ಲಿ ವೈಶಾಖ ಪ್ರೆಗ್ನೆಂಟ್ ಅಲ್ಲ ಅಂತ. ಹಾಗಿದ್ರೆ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಏನ್ ಮಾಡ್ತಾಳೆ, ಆ ಕಡೆ ರೊಚ್ಚಿಗೆದ್ದ ನರಸಿಂಹನ ಅವತಾರ ತಾಳಿರೋ ಚಾರಿ ಈ ಕಡೆ ರೆಬಲ್ ಆಗಿ ಒನಕೆ ಓಬವ್ವ ಆಗ್ಬಿಡ್ತಾಳೆ ಚಾರು ವೈಶಾಖ ಮುಂದೆ. ಈ ಕಡೆ ವೈಶಾಖ ಮನೆಯವ್ರು ಎಲ್ಲರ ಭಾವನೆಗಳ ಜೊತೆ ಆಟ ಆಡ್ತಿದ್ದಾಳೆ. ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಅಂಥದ್ದು ಏನಿದೆ ಸುಳ್ಳು, ಹಾಗಿದ್ರೆ ಮಗು ಆಗ್ತಿದೆ ಅಂತ ಹೇಳಿದ್ದೆ ಸುಳ್ಳು, ಆ ಸುಳ್ಳು ಹೇಳಿದ್ರೆ ಯಾಕೆ ಸುಳ್ಳು ಹೇಳ್ತಿದ್ದಾಳೆ ಏಕೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು. ಹಾಗಿದ್ರೆ ಅಕ್ಕ ಬದಲಾಗಿದ್ದು ಸುಳ್ಳ ಅಂತ ಹೇಳಿ ಚಾರು ವೈಶಾಖ ಸತ್ಯನ ಬಟಾಬೈಲ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.